ಹಿಂಗೆ ಝೂ ಹೋಗೋದು, ಬನ್ನಿ ಹೋಗೋಣ. ಓಕೆ, ಇಲ್ಲೆಲ್ಲ ನೋಡಿ ಜಿಂಕೆ ಕೋಡೆಲ್ಲ ಇಟ್ಟಿದ್ದಾರೆ. ಓ ಎಲ್ಲ ಇದು ಆಸ್ಟ್ರಿಚ್ ಎಗ್ ಅಂತೆ, ಇದು ಈಮೋ ಎಗ್ಗು, ಇಲ್ಲಿ ಕಾಡು ಕೋಳಿದಿದು, ಆಮೇಲೆ ಇದು ಪಿನಾನ್ ಎಗ್ ಅಂತ, ಅಂದರೆ ಪಿಕಾಕ್ ಎಗ್ ಇದು ನೋಡಿ. ಇವೆಲ್ಲ ಜಿಂಕೆ ಕೋಡು ನೋಡಿ. ಇವರೆಲ್ಲ ಅಡಾಪ್ಟ್ ಮಾಡ್ಕೊಂಡಿದಾರದು ಒಂದು ವರ್ಷಕ್ಕೆ ನೋಡಿ. ವೈಲ್ಡ್ ಆನಿಮಲ್ಸ್ ಬಗ್ಗೆ ಎಜುಕೇಷನ್ಗೋಸ್ಕರ ಎಲ್ಲ ಫ್ಯೂಚರ್ಸ್, ಫೆದರ್ಸು, ಸ್ಪೈನಸ್ ಇನ್ಸೆಕ್ಟ್ಸ್ ಎಲ್ಲ ಬಗ್ಗೆ ಇದೆ. ಇಂಡಿಯನ್ ರಾಕ್ ಫಾಲ್ಕನ್ ಅಂದರೆ ನೋಡಿ ಅಲ್ಲಿ ಎಬ್ಬಾವ್ ಇದು ಆಲ್ಮೋಸ್ಟ್ ಸಫಾರಿಯಲ್ಲಿ ಆಲ್ಮೋಸ್ಟ್ ಕೋಳಿ ಮತ್ತು ಮೊಲ ಹಂಗಾಗ್ತೀವಿ ಅದು ಫುಡ್ಡಿಗೆ. ಇದು ಬರೀ ಇವಾಗ ಡೇ ಹೊತ್ತು ಮಲಗಿರುತ್ತೆ, ನೈಟ್ ಹೊತ್ತು ಆಲ್ಮೋಸ್ಟ್ ಎಲ್ಲ ಎದ್ದಿರುತ್ತೆ. ಅದು ಫುಡ್ ಮಾಡಿದ್ರೆ ರಾತ್ರಿ ಹೊತ್ತಲ್ಲ. ಓಕೆ, ನೆಕ್ಸ್ಟ್ ನಾನು ಅದನ್ನು ರೆಡ್ ಜಂಗಲ್ ಫೌಲ್ ಇದೆಯಲ್ಲ, ಇದು ಸಾಮಾನ್ಯವಾಗಿ 10 ವರ್ಷ ಅಷ್ಟೇ ಬರೋದು. ಇದು ನಾವು ಇಂಗ್ಲೀಷಲ್ಲಿ ರೆಡ್ ಜಂಗಲ್ ಫೌಲ್ ಅಂತ ಅಂತೀವಿ. ಇದು ನಮ್ಮ ಇಂಡಿಯನ್ಸ್ ಎಲ್ಲ ಸಿಗುತ್ತೆ. ಮತ್ತು ಇದು ಫುಡ್ಡು ಕಾಳು ಅಂತ ತರಕಾರಿ ಎಲ್ಲ ನೋಡ್ಬೋದು ನೀವು, ಅಲ್ಲಿ ಫುಡ್ಡೆಲ್ಲ ಹಾಕಿದ್ದಾರೆ. ಇದಕ್ಕೆ ಆ್ಯಕ್ಟಿವಿಟಿ ಅಂದರೆ ಬನಾನಾಸು ಅವೆಲ್ಲ ತಿನ್ನುತ್ತೆ. ಇದು ನಮ್ಮ ರಾಷ್ಟ್ರೀಯ ಪಕ್ಷಿ ಒಂದು. ಇದರಲ್ಲಿ ನಾವು ಕೊಡೋದೇ ಅಂದರೆ ಕಾಳು, ಫ್ರೂಟ್ಸು, ವೆಜಿಟೇಬಲ್ಸ್ ಎಲ್ಲ ಕೊಡ್ತೀವಿ. ಈಗ ಇಲ್ಲೇನೋ ಸಫಾರಿಯಲ್ಲಿ ಅರಣ್ಯ ಮಾಹಿತಿ ಕೇಂದ್ರ ಅಂತ ಇದೆ. ಓಕೆ, ಬನ್ನಿ ಈಗ ನೋಡೋಣ. ಇದು ಬಂದು ಕಾಡ್ಕೋಣ, ನಿಮ್ಗೆ ಗೊತ್ತಿದೆ. ಇದು ರಿಯಲ್ ಆಗಿರುವ ಬಾಡಿನ ಸ್ಕಿನ್ನು ತೆಗ್ದು ಅದರೊಳಗೆ ಬೋನ್ಸ್ ಎಲ್ಲ ತೆಗ್ದು ಹತ್ತಿ ಹಾಕಿ ಮಾಡಿರೋದು ನೋಡಿ. ರಿಯಲ್ ಸೀಮೆ ಥರ ಕಾಣ್ತಾ ಇದೆ ಇದೊಳಗೆ ನೋಡಿ. ಅಲ್ಲಿ ನೀವು ನೋಡ್ಬೋದು, ಅಲ್ಲಿ ಎಲಿಫ್ಯಾಂಟ್ ಇದು ಇದೆ. ಇದು ನೋಡಿ ಚೀತಾ. ಇದು ಒಂದು ಬಯೋಲಾಜಿಕಲ್ ಆಗಿ ಎಕ್ಸ್ಪೆರಿಮೆಂಟ್ ಆಗಿದೆ. ಅಂದರೆ ಇದ್ರ ಬಗ್ಗೆ ನಾವೆಲ್ಲ ಈಗ ಹೊರಗೆ ಆಲ್ಮೋಸ್ಟ್ ಎಲ್ಲ ಪ್ರಾಣಿ ಕಾಣಲ್ಲ, ಹಾಗಾಗಿ ನಾವೆಲ್ಲ ಹೊರಗೆ ಒಳಗೆ ಇಲ್ಲಿ ನೋಡ್ಬೋದು ಮಕ್ಕಳುಗಳೆಲ್ಲ ನೋಡಿ. ಏನು ಚೆನ್ನಾಗಿದೆ ನೋಡಿ. ಇದು ನೀಲ್ಗಾಯಿ ಅಂತ
ನೋಡಿ ಕರಡಿ ನಿಂತಿರೋ ಶೇಪ್ ಅಂದರೆ ನಾವೆಲ್ಲೂ ಹೊರಗೆ ನೋಡೋಕ್ಕಾಗಲ್ಲ, ಅಂದರೆ ಇಲ್ಲಿ ನಾವು ನೋಡ್ಬೋದು ನೋಡಿ ಟೈಗರು. ನಾವೀಗ ಮ್ಯೂಸಿಯಂ ನೋಡಿದ್ವಿ, ಇಲ್ಲಿ ಬೇರೆ ವಾಟರ್ ಡ್ರಿಂಕಿಂಗ್ ಫೆಸಿಲಿಟೀಸ್ ಎಲ್ಲ ಮಾಡಿದ್ದಾರೆ. ನೆಕ್ಸ್ಟ್ ನೋಡೋಣ ಬನ್ನಿ ಝೂ ಅಲ್ಲಿ ಏನೇನಿದೆ ಮತ್ತೆ ಅನಿಮಲ್ಸ್ ಅಂತ. ನೋಡಿ ಇದೆ ಫಸ್ಟ್ ಲಾರ್ಜೆಸ್ಟ್ ಬರ್ಡ್ ಆಸ್ಟ್ರಿಚ್.